ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತು ತುಂಬ ಈಸಿಯಾಗಿ ವರಮಹಾಲಕ್ಷ್ಮಿಗೆ ಹೇಗೆ ಸ್ಯಾರಿ ಉಡಿಸೋಂಥದ್ದು ತೋರಿಸ್ಕೊಡ್ತಾ ಇದ್ದೀನಿ. ಸೊ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ನಾನು ವೀಡಿಯೋ ಮಾಡಬೇಕು ಅನ್ನೋಷ್ಟೊತ್ತಿಗೆ ಕರೆಂಟ್ ಹೋಯಿತು. ಸೊ ಎನಿವೇ ವೀಡಿಯೋ ಶುರು ಮಾಡಿದ್ನಲ್ಲ ಅಂತ ಶುರು ಮಾಡ್ಕೊಂಡಿದ್ದೀನಿ. ಸೊ ಯಾರೂ ಇಲ್ಲ, ನಾನು ಒಬ್ಬಳೇ ಸೀರೆ ಉಡಿಸ್ಬೇಕು, ಹೆಲ್ಪಿಗೆ ಯಾರೂ ಇಲ್ಲ ಅಂದರೆ ಈ ಥರ ನೆರಿಗೆ ಮಾಡ್ಕೊಳ್ಳಿ. ಸೊ ಪ್ಲೇಟ್ ಫುಲ್ಲು ಸೀರೆ ಸೆರಗ್ ಕಡೆ 1 ಮೀಟ್ರ್ ಆಗುವಷ್ಟು ಬಿಟ್ಟು ಅಲ್ಲೊಂದು ಪಿನ್ ಹಾಕ್ಕೊಂಡು ಪೂರ್ತಿ ಈ ಥರ ನೆರಿಗೆ ಮಾಡಿಕೊಂಡು ಯಾವುದಾದ್ರೂ ಡೋರು ಅಥವಾ ಬೀರಿನ ಸಹಾಯದಲ್ಲಿ ಮೇಲೆ ಪಿನ್ ಹಾಕ್ಕೊಂಡು ಅದನ್ನು ನೀಟಾಗಿ 3 ಪಿನ್ ಮಾಡ್ಕೊಳ್ಳಿ, ಚೆನ್ನಾಗಾಗತ್ತೆ. ಸೊ ನೀವು ಕೆಲವೊಬ್ರು ಹೇಳ್ತಾರೆ ಪ್ರಾಕ್ಟೀಸ್ ಇದ್ದರೆ ಮಾಡ್ಕೊಳ್ಳಿ, ಚಾಪೆ ಮೇಲೆ ಹಾಕಿಬಿಟ್ಟು ನೆರಿಗೆ ತೆಗಿತಾರಲ್ಲ ಸ್ವಲ್ಪ ಕಷ್ಟ ಆಗುತ್ತೆ. ಈ ಥರ ಆದರೆ ತುಂಬ ಈಸಿ. ಸೊ ನಿಮಗೆ ಹಸ್ತ ಎಷ್ಟಿರುತ್ತೆ ಅಷ್ಟು ತೊಗೊಳ್ತಾ ಮಾಡ್ಕೊಳ್ತಾ ಹೋಗಿ. ಸೆರಗಿಗೆ ನಿಮ್ಮ ಕೈ ಅಳತೆ ಅಂದರೆ 1 ಮೀಟ್ರ್ 1.5 ಮೀಟ್ರ್ ಆಗುವಷ್ಟು ಬಿಟ್ಕೊಂಡು ಪೂರ್ತಿ ಸೀರೆನ ಈ ಥರ ನೆರಿಗೆ ಮಾಡಿಕೊಂಡು ಪಿನ್ ಹಾಕ್ಕೊಂಡು ಡೋರ್ ಅಥವಾ ಈ ಗಾಡ್ರೇಜ್ ಬಾಗಿಲು ಬರುತ್ತಲ್ವ ಅಲ್ಲಿ ಸೆಕ್ಯೂರ್ ಮಾಡಿಕೊಂಡು ನೀಟಾಗಿ ಪ್ಲೇಟೆಡ್ಸ್ ಮಾಡಿಕೊಂಡು ಎಲ್ಲ ಕಡೆ ಪಿನ್ ಹಾಕ್ಕೊಳ್ಳಿ. ನಿಮಗೆ ಜಾರತ್ತಪ್ಪ ಅಂದರೆ 5ರಿಂದ 6 ಪಿನ್ ಹಾಕ್ಕೊಳ್ಳಿ. ಸೊ ನೀಟಾಗಿ ನಿಲ್ಲುತ್ತೆ. ಸೊ ನಾನಿವತ್ತು ತುಂಬ ಈಸಿಯಾಗಿ ನಿಮಗೆ ಸ್ಯಾರಿ ಹೇಗೆ ಉಡಿಸೋದು ಅಂತ ತೋರಿಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಸೊ ಈ ಥರ ಪ್ಲೇಟೆಡ್ಸ್ ಕೈಯಲ್ಲೇ ಮಾಡ್ಕೊಂಡಿದ್ದೀನಿ, ಎಲ್ಲ ಈವನ್ ಆಗಿ ಬರಬೇಕು ಆ ಥರ ಪ್ಲೇಟೆಡ್ಸ್ ಮಾಡ್ಕೊಳ್ಳಿ. ನಿಮಗೆ ಸೆರಗ್ ಭಾಗದಲ್ಲಿ ಒಂದು ಗೀಟ್ ಥರ ಕಾಣುತ್ತಲ್ವ, ಸೊ ಅದನ್ನೆಲ್ಲ ಒಂದೇ ಲೆವೆಲಿಗೆ ಬರಬೇಕು. ಅಲ್ಲೊಂದು ಪಿನ್ ಹಾಕ್ಕೊಂಡು ಹಾಗೆ ಪೂರ್ತಿ ಪಿನ್ ಮಾಡಿಕೊಂಡು ಪ್ಲೇಟೆಡ್ಸ್ ಮಾಡ್ಕೊಳ್ಳಿ. ತುಂಬ ಈಸಿಯಾಗಿ, ಏನೂ ಕಷ್ಟ ಇಲ್ಲ, ತುಂಬ ಈಸಿಯಾಗಿ ಉಡಿಸ್ಬೋದು. ಕೆಲವೊಬ್ರು ಹೇಳ್ತಾರೆ ಸೀರೆ ಈ ಥರ ಉಡಿಸ್ದಾಗ ಒಂದು ಕಡೆ ಉಲ್ಟಾ ಬರುತ್ತೆ, ಒಂದು ಕಡೆ ಸೀದಾ ಬರುತ್ತೆ ಅಂತ. ನೀವೇನು ಮಿಸ್ಟೇಕ್ ಮಾಡ್ತೀರಾ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ, ನೋಡ್ತಾ ಇರ್ಬೋದು. ನೋಡಿ ಈ ಥರ ಪಿನ್ ಮಾಡಿಕೊಂಡು ಬೇರೆಯವ್ರು ಯಾರಾದರೂ ಇದ್ದರೆ ಆ ನೆರಿಗೆನ ಹಿಡ್ಕೊಂಡು ಕೆಳಗಡೆ ನೀಟಾಗಿ ಐರನ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಕೆಲವೊಬ್ರು ಐರನ್ ಮಾಡ್ಕೊಳ್ತಾರೆ. ನೀವು ಸೀರೆ ಏನಾದ್ರು ಉಡಿಸ್ಬೇಕಂದ್ರೆ ಮುಂಚೆನೇ ಐರನ್ ಮಾಡ್ಕೊಳ್ಳಿ. ಸೊ ಈ ಥರ ಪ್ಲೇಟೆಡ್ಸ್ ಮಾಡಿಕೊಂಡು ಐರನ್ ಮಾಡಿದರೆ ನಿಮಗೆ ನೆರಿಗೆ ಸ್ಪ್ರೆಡ್ ಮಾಡಬೇಕಾದ್ರೆ ಚೆನ್ನಾಗಿ ಕಾಣಲ್ಲ, ಅದು ಅಲ್ಲೇ ಐರನ್ ಹಾಕಿ ಕುತ್ಕೊಬಿಡುತ್ತೆ. ಹಾಗಾಗಿ ಸೊ ನೋಡಿ ಈ ಥರ ನೆರಿಗೆ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳಿ. ಸೊ ನಿಮಗೆ ಎಲ್ಲಿ ಸಾಧ್ಯ ಆಗುತ್ತೆ ಅಲ್ಲಿಗೆಲ್ಲ ಪಿನ್ ಹಾಕ್ಕೊಳ್ಳಿ. ಸೊ ನೀವು ಸೆಕ್ಯೂರಾಗಿ ಚೆನ್ನಾಗಿ ಇಟ್ಕೊಳ್ತೀರ ಅಂದರೆ 3 ಪಿನ್ ಅಷ್ಟೇ. ಸೊ ನಿಮಗೆ ಕಷ್ಟ ಆಗ್ತಿದೆ ಅಂದರೆ ಒಂದು 3ರಿಂದ 4 ಪಿನ್ ಹಾಕ್ಕೊಂಡು ನೀಟಾಗಿ, ಇದೇ ಈಸಿ ಮೆಥಡು. ನೀವು ಚಾಪೆ ಮೇಲೆ ಹಾಕೋಬಿಟ್ಟು ನೆರಿಗೆ ಮಾಡ್ತೀನಿ ಅಂದರೆ ಅದೊಂದು ಒಂದೊಂದು ಹೆಚ್ಚು ಕಮ್ಮಿ ಆಗುತ್ತೆ. ಪ್ರಾಕ್ಟೀಸ್ ಇದ್ದರೆ ಮಾಡ್ಕೋಬೋದು. ಸೊ ನೋಡ್ತಾ ಇರ್ಬೋದು, ನಾನು ಈ ಥರ ಪಿನ್ ಮಾಡ್ಕೊಂಡಿದ್ದೀನಿ. ಸೆರಗ್ ಕಡೆನೂ ನೋಡಿ ಈ ಥರ ಪಿನ್ ಮಾಡ್ಕೊಂಡಿದ್ದೀನಿ. ಸೆರಗಲ್ಲಿ ಯಾವತ್ತೂ ನಿಮಗೆ ಕೆಲವೊಬ್ಬರು ಸೀರೆನ ಮಡಚಿಬಿಟ್ಟು ಅಂದರೆ ನಡುಭಾಗಕ್ಕೆ ಮಡಚಿಬಿಟ್ಟು ಸೆರಗನ್ನು ಮಾಡ್ತಾರೆ. ಸೊ ನೀವು ಯಾವುದೇ ಥರ ಸೀರೆ ಉಡಿಸ್ಕೊಳ್ಳಿ, ಇದೇ ಥರ ನೆರಿಗೆ ಮಾಡ್ಕೋಬೇಕಾಗತ್ತೆ. ಮಡಚಿಬಿಟ್ಟು ಯಾವತ್ತೂ ಮಾಡ್ಲಿಕ್ಕೆ ಹೋಗಬೇಡಿ, ಚೆನ್ನಾಗಿ ಕಾಣಲ್ಲ. ಹಾಗೆ ಸೆರಗು ಅಷ್ಟೇ, ನಿಮಗೆ 6ರಿಂದ 7 ಮಿನಿಮಮ್ ಒಂದು 6 ಆದರೂ ನೆರಿಗೆ ಬರಬೇಕು. ಆವಾಗಲೇ ನಿಮಗೆ ಚೆಸ್ಟ್ ಭಾಗ ಏನಿದೆ ಅದು ತುಂಬ ಚೆಂದ ಕಾಣುತ್ತೆ. ಸೊ ಈ ಥರ ಒಂದು ಪಾತ್ರೆ ತಗೊಳ್ಳಿ. ಈ ಥರ ಪಾತ್ರೆ ತೊಗೊಂಡು ಅದಕ್ಕೆ ಸ್ವಲ್ಪ ನಿಮ್ಮ ಪ್ರಕಾರ ನೀವು ನೀರು ಹಾಕ್ತಿರೋ ಅಥವಾ ಅಕ್ಕಿ ಹಾಕ್ತಿರೋ ಆದಷ್ಟು ಕೆಳಗಿನ ಭಾಗ ಪಾತ್ರದಲ್ಲಿ ಅಕ್ಕಿಯನ್ನು ಹಾಕಲಿಕ್ಕೆ ಪ್ರಿಫರ್ ಮಾಡ್ತೀನಿ. ಯಾಕಂದರೆ ನೀರೆಲ್ಲ ಹಾಕಿದರೆ ಸೀರೆ ಎಲ್ಲ ಒದ್ದೆ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕಂದರೆ ಸೀರೆ ಎಲ್ಲ ಸ್ವಲ್ಪ ಒಳಭಾಗಕ್ಕೆ ಹೋಗುತ್ತಲ್ವ. ಹಾಗಾಗಿ ಕೆಲವೊಬ್ಬರು ನೋಡಿ ಈ ಥರ ಸೀರೆ ಉಡಿಸಿದಾಗ ಒಂದು ಕಡೆ ಸೀದಾ ಬರುತ್ತೆ, ಒಂದು ಕಡೆ ಉಲ್ಟಾ ಬರುತ್ತೆ, ಹೇಗೆ ಏನು ಅಂತ ಕೇಳ್ತಾರೆ. ಸೊ ನೀವೇನು ಮಿಸ್ಟೇಕ್ ಮಾಡ್ತೀರಂದರೆ ಸೀರೆನ ಹಾಗೆ ಮಡಚಿ ಹಾಕ್ಬಿಡ್ತೀರ. ನಾನಿಲ್ಲಿ ಮಡಚಿ ಹಾಕ್ತಿಲ್ಲ, ಟ್ವಿಸ್ಟ್ ಮಾಡಿ ಹಾಕ್ತಾಯಿದ್ದೀನಿ, ನೋಡ್ತಾ ಇರ್ಬೋದು. ಕರೆಕ್ಟಾಗಿ ನೋಡ್ಕೊಳ್ಳಿ. ನೀವು ಮಡಚಿ ಹಾಕಿದರೆ ಒಂದು ಕಡೆ ಫಾಲ್ಸ್ ಬರುತ್ತೆ, ಒಂದು ಕಡೆ ಸೀದಾ ಬರುತ್ತೆ, ಒಂದು ಕಡೆ ಉಲ್ಟಾ ಬರುತ್ತೆ. ಸೊ ನೀವು ಮಾಡೋ ಮಿಸ್ಟೇಕ್ ಅಲ್ಲೇ. ಸೊ ಹಾಗಾಗಿ ನಿಮಗೆ ಒಂದು ಕಡೆ ಉಲ್ಟಾ ಒಂದು ಕಡೆ ಸೀದಾ ಬರುತ್ತೆ. ನಾನಿಲ್ಲಿ ಯಾವುದೇ ಕಾರಣಕ್ಕೂ ಮಡಚಿಲ್ಲ, ಮೇಲೆ ನೋಡ್ತಾ ಇರ್ಬೋದು. ಟ್ವಿಸ್ಟ್ ಮಾಡಿ ಸಮಭಾಗದಲ್ಲಿ ತಗೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಾಗುತ್ತೆ. ಪಾತ್ರೆ ಇನ್ನೂ ಸ್ವಲ್ಪ ಚಿಕ್ಕದು, ನಂದು ಕಳಸ ಸ್ವಲ್ಪ ಚಿಕ್ಕದಿದೆ, ಪಾತ್ರೆ ಸ್ವಲ್ಪ ದೊಡ್ಡದಿದೆ. ಸೊ ಅದು ಎರಡು ಈವನ್ ಆಗಿ ತೊಗೋಬೇಕಾಗತ್ತೆ. ಒಂದು ನಂಬರ್ ಕೆಳಗಡೆ ಪಾತ್ರೆ ಬಂತು ಅಂದರೆ ಇನ್ನೂ ಚೆನ್ನಾಗೆ ಇನ್ನೂ ಅಗ್ಲವಾಗಿ ಕಾಣುತ್ತೆ. ಸೊ ನನಗೂ ವರಮಹಾಲಕ್ಷ್ಮಿ ಹಬ್ಬ ಶಾಪಿಂಗ್ ಇನ್ನೂ ಶುರು ಮಾಡಿಲ್ಲ, ಹಾಗಾಗಿ ಯಾವುದ್ರಲ್ಲಿದೆ ಅದೇ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು. ಇದನ್ನು ಟ್ವಿಸ್ಟ್ ಮಾಡಿ ಹಾಕಬೇಕಾಗತ್ತೆ. ನೀವು ಹೀಗೆ ಸೀದಾ ಹಾಕಿಬಿಟ್ರೆ ಒಂದು ಕಡೆ ಉಲ್ಟಾ ಒಂದು ಕಡೆ ಸೀದಾ ಬರುತ್ತೆ. ಸೊ ನೀವು ಮಾಡೋ ಮಿಸ್ಟೇಕ್, ಮೇಜರ್ ಮಿಸ್ಟೇಕ್ ಇದೆ. ತುಂಬ ಸಿಂಪಲ್ಲಾಗಿ ಮನೇಲಿ ಕಷ್ಟನೇ ಪಡಬಾರ್ದು ಸೀರೆ ಉಡಿಸ್ಲಿಕ್ಕೆ. ಬರೀ ಕೈಗಳನ್ನು ಮಾತ್ರ ಇಡೋದು ಇಲ್ಲ, ಕೈಗಳು ಕಾಲುಗಳು ಏನು ಬೇಡ, ಜಸ್ಟ್ ಸಿಂಪಲ್ಲಾಗಿ ಸೀರೆ ಉಡಿಸ್ಬೇಕು ಅಂದರೆ ಈ ಥರ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಕಾಣುತ್ತೆ. ಹಾಗೆ ಸೀರೆಯಲ್ಲಿ ಏನು ನೆರಿಗೆ ಮಾಡಿರ್ತೀರ ನೀವು ಒಂದೊಂದನ್ನೇ ಈ ಥರ ಬೇರೆಯವ್ರು ಯಾರಾದರೂ ಇತ್ತು ಅಂದರೆ ಅಲ್ಲಿ ಗಟ್ಟಿಯಾಗಿ ಹಿಡ್ಕೊಳ್ಳಿಕ್ಕೆ ಹೇಳಿ ನೀವು ಚೆನ್ನಾಗೆ ಪ್ಲೇಟೆಡ್ಸ್ ಮಾಡ್ಕೊಳ್ಳಿ. ಸೊ ಒಂದು ಹ್ಯಾಂಡಲ್ಲಿ ಇದೆಲ್ಲ ಭಾಳ ಕಷ್ಟನೇ. ಸೊ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಹಿಂದೆ ತನಕನೂ
ನೀವು ನೆರಿಗೆನ ಸ್ಪ್ಲಿಟ್ ಮಾಡ್ಕೋಬೇಕಾಗತ್ತೆ ಇದೇ ಥರ. ಸೊ ಚೆನ್ನಾಗಿ ಸ್ಪ್ಲಿಟ್ ಮಾಡಬೇಕು. ನಾನು ಇಲ್ಲಿ ಹೇಳಿದ್ನಲ್ಲ, ಐರನ್ ಏನಾದರೂ ಹಾಕಿಬಿಟ್ರೆ ನೀವು ಇಲ್ಲಿ ಈ ಥರ ಸ್ಪ್ಲಿಟ್ ಮಾಡೋಕ್ಕೆ ಬರಲ್ಲ. ಐರನ್ ಹಾಕಿದರೆ ಕರೆಕ್ಟಾಗಿ ರೇಷ್ಮೆ ಸೀರೆ ಅಂತೂ ಅಲ್ಲೇ ಕುತ್ಕೊಬಿಡುತ್ತೆ. ಸೊ ಅಲ್ಲಾಡಲ್ಲ, ಅದೇ ನೆರಿಗೆ ಬಿಟ್ಟು ಬೇರೆ ಕಡೆ ಹೋಗಲ್ಲ. ಸೊ ನೆರಿಗೆ ನೀವು ಐರನ್ ಹಾಕಿದಾಗ ಈ ಥರ ಸ್ಪ್ರೆಡ್ ಮಾಡಲಿಕ್ಕಾಗಲ್ಲ. ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ಐರನ್ ಹಾಕ್ಲಿಕ್ಕೆ ಹೋಗ್ಬಿಡಿ. ಐರನ್ ಹಾಕಬೇಕು ಅಂದರೆ ಇಡೀ ಸೀರೆಗೆ ಮುಂಚೆನೇ ಐರನ್ ಹಾಕೋಬಿಡಿ, ಚೆನ್ನಾಗಿ ನೆರಿಗೆ ಬಂದುಬಿಡುತ್ತೆ. ಸೊ ನೋಡ್ತಾ ಇರ್ಬೋದು, ಈ ಥರ ಸ್ಪ್ಲಿಟ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು, ಈವನ್ ಆಗಿ ಸ್ಪ್ರೆಡ್ ಮಾಡ್ಕೋಬೇಕು. ನೀವು ಸ್ಪ್ರೆಡ್ ಎಷ್ಟು ಚಂದ ಮಾಡ್ತೀರೋ ಅಷ್ಟು ಚಂದ ಸ್ಯಾರಿ ಚಂದ ಕಾಣುತ್ತೆ. ಹಿಂದೆಯಿಂದನೂ ಮಾಡಬೇಕು, ಹಿಂದ್ಗಡೆಯಿಂದ ಯಾರಾದರೂ ಒಬ್ರು ಇಟ್ಕೋಬೇಕಾಗತ್ತೆ. ಸೊ ನಿಧಾನವಾಗಿ ಪಿನ್ ತಕ್ಕೊಳ್ಳಿ, ಮಧ್ಯದಲ್ಲೆಲ್ಲೂ ಪಿನ್ ತೆಗಿಲಿಕ್ಕೆ ಹೋಗಬೇಡಿ. ಸೊ ಈ ಕಡೆನೂ ಅಷ್ಟೇ, ಎಡಭಾಗನೂ ಆದಮೇಲೆ ಬಲಭಾಗನೂ ಅದೇ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ. ಸೊ ನಾನು ಹೇಳ್ದಾಗೆ ಇನ್ನೊಬ್ರ ಹತ್ರ ಸಹಾಯ ತೊಗೊಂಡು ಮಧ್ಯದಲ್ಲಿ ಚೆನ್ನಾಗೆ ಗಟ್ಟಿಯಾಗಿ ಹಿಡ್ಕೊಂಡ್ಮೇಲೆ ಮಾಡ್ಕೊಳ್ಳಿ. ಇಲ್ಲ ರೇಷ್ಮೆ ಸೀರೆ ಆದರೆ ಜಾರಲ್ಲ, ನೀವು ಬೇರೆ ಥರ ಸೀರೆ ಏನಾದರೂ ತೊಗೊಳ್ತೀನಿ ಅಂದರೆ ಜಾರತ್ತೆ ಅಂತ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ. ಯಾವುದೇ ಥರ ಸ್ಟ್ಯಾಂಡಿನ ಸಹಾಯನೂ ಬೇಡ, ಅಷ್ಟು ನೀಟಾಗಿ ಉಡಿಸ್ಬೋದು. ಸೊ ನಾನಂತೂ ಒಂದು 3-4 ವರ್ಷದಿಂದ ಮಾಡ್ತಾಯಿದ್ದೀನಿ. ಸೀರೆ ಉಡ್ಸೋಣ ಬಿಡ್ಸೋಣ ನಾನು ಇದೇ ಪ್ರಾಬ್ಲಮ್. ಒಂದು ಕಡೆ ಉಲ್ಟಾ ಬರ್ತಿತ್ತು, ಒಂದು ಕಡೆ ಸೀದಾ ಬರ್ತಿತ್ತು. ಹೇಗಪ್ಪ ಅಂತೇಳಿ ಈ ಸಲ ಆನ್ಲೈನ್ ಕ್ಲಾಸ್ ತೊಗೊಂಡ್ಮೇಲೆ ಸೊ ಸಣ್ಣ ಮಿಸ್ಟೇಕ್ಗಳನ್ನೂ ಚೆನ್ನಾಗಿ ಹೇಳ್ಕೊಟ್ರು ಮೇಡಮು. ಸೊ ತುಂಬ ಚೆನ್ನಾಗೇ ಸ್ಪ್ರೆಡ್ ಮಾಡಿಕೊಂಡು ಒಂದು ದಾರ ಕಟ್ಕೊಳ್ಳಿ. ಸೊ ನಾನು ಇಲ್ಲಿ ನೋಡ್ತಾ ಇರ್ಬೋದು, ಇದೇ ದಾರ ಯೂಸ್ ಮಾಡ್ಕೋಬೇಕಾಗತ್ತೆ. ನೀವು ಬೇರೆ ಯಾವುದೇ ಥರ ನೈಲಾನ್ ದಾರ ಎಲ್ಲ ಯೂಸ್ ಮಾಡಿಬಿಡಿ, ಲೂಸ್ ಆಗುತ್ತೆ. ಸೊ ನಿಮಗೆ ಇದು ಎಷ್ಟು ಟೈಟ್ ಬೇಕು, ಎಷ್ಟು ಲೂಸ್ ಬೇಕು ಅಷ್ಟನ್ನು ಕಟ್ಕೊಳ್ಳಿ. ಹಿಂದೆ ಸೆರಗು ಬಿಟ್ಕೊಂಡೇ ಕಟ್ಕೋಬೇಕಾಗತ್ತೆ. ಕೆಲವೊಬ್ಬರು ಸೆರಗು ಸೇರಿಸ್ಕೊಂಡು ಕಟ್ತಾರೆ, ಸೆರಗು ಮೇಲಕ್ಕೆ ಎತ್ಬಿಟ್ಟು ಕಟ್ಕೊಳ್ಳಿ ನೀಟಾಗಿ. ಸೊ ಸ್ವಲ್ಪ ಲೂಸಾಗೇ ಕಟ್ಕೊಳ್ಳಿ, ಇನ್ನೂ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೋದು. ಸೊ ನಾ ಹೇಳ್ದಾಗೆ ನೀವು ಸೆರಗು ಎಷ್ಟು ನೀಟಾಗಿ ನೆರಿಗೆ ಸ್ಪ್ಲಿಟ್ಟು ಓಪನ್ ಮಾಡಿ ನೀವು ಮಾಡಿರೋ ನೆರಿಗೆ ಪ್ರತಿಯೊಂದು ಕಾಣಬೇಕಲ್ಲಿ. ಸೊ ಆವಾಗಲೇ ಬರುತ್ತೆ. ಹಾಗೆ ಕೆಲವೊಬ್ಬರು ತುಂಬ ಹೂವೆಲ್ಲ ಹಾಕಿ ಜ್ಯುವೆಲ್ಸ್ ಎಲ್ಲ ಹಾಕಿ ದೇವ್ರನ್ನ ಅಲಂಕಾರ ಮಾಡ್ತಾರೆ. ಅಲ್ಲಿ ನೀವು ಸೀರೆ ಉಡ್ಸಿರೋದು ನೀಟಾಗಿ ಕಾಣಲ್ಲ. ಹಾಗಾಗಿ ಸಿಂಪಲ್ಲಾಗಿ ದೇವರಿಗೆ ಅಲಂಕಾರ ಮಾಡಿ. ಸೊ ಒಂದೇ ಒಂದು ಹೂವಿನ ಹಾರ ಹಾಕ್ಕೊಳ್ಳೋ ಅಂಥದ್ದು, ಜ್ಯುವೆಲರ್ಸು ಸ್ಟೆಪ್ ಬೈ ಸ್ಟೆಪ್ ಹಾಕುವಂಥದ್ದು, ಈ ಥರ ಎಲ್ಲ ಮಾಡಿ. ತೋಮಾಲೆ ಅಂತ ಬರುತ್ತಲ್ಲ, ಅದನ್ನು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ನೀವು ಮಾಡಿರೋ ಸ್ಟ್ರೆಚ್ಚರು ಸರಿಯಾಗಿ ಕಾಣಬೇಕಾಗತ್ತೆ ದೇವರಿಗೆ. ಸೊ ಇದೇ ಥರ ಸಣ್ಣ ಪುಟ್ಟ ಟಿಪ್ಸ್ ಹೇಳ್ತಾ ಇರ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಸೊ ವರಮಹಾಲಕ್ಷ್ಮಿ ಹಬ್ಬಕ್ಕಂತೂ ತುಂಬ ಈಸಿಯಾಗಿ ಈ ಸಲ ಸೀರೆ ಉಡಿಸ್ಬೋದು. ಸೊ ಇದಂತೂ ಒಂದು ಬೆಸ್ಟ್ ಮೆಥಡ್ ಅಂತಲೇ ಹೇಳ್ಬೋದು. ಸೊ ಈಗ ಮೇಲೆ ಕೈನ ಅಟ್ಯಾಚ್ ಮಾಡಿರುವಂಥ ಒಂದು ಬಿಂದಿಗೆ ಇಡ್ತಾ ಇದ್ದೀನಿ. ಸೊ ಸುಮಾರು ಜನ ಕೇಳ್ತಾರೆ, ಸೊ ಈ ಥರ ಬ್ಲೌಸ್ ಹೇಗೆ ಅಟ್ಯಾಚ್ ಮಾಡೋದು ಅಂತೇಳಿ. ನಾನು ಖಂಡಿತ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ನೋಡ್ತಾ ಇರ್ಬೋದು. ಸೊ ಅದೇ ಸೀರೆ ಬ್ಲೌಸ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಇದು ನನ್ನ ಮದುವೆ ಸೀರೆ. ಸೊ ಅದರಲ್ಲಿ ತೋರಿಸ್ತಾ ಇದ್ದೀನಿ, ಯಾವುದೋ ಒಂದು ಬ್ಲೌಸ್ ತೊಗೊಂಡು ಅದನ್ನು ಅಟ್ಯಾಚ್ ಮಾಡ್ತಾಯಿದ್ದೀನಿ. ನೀವು ಹೇಗೆ, ನಾನು ಇಲ್ಲಿ ಯಾಕೆ ಹೇಳ್ದೆ ಹೇಳಿ 5ರಿಂದ 6 ಬರಬೇಕು ಅಂದರೆ ಮುಂದ್ಗಡೆ ನೀವು ಸ್ಪ್ರೆಡ್ ಮಾಡಿದಾಗ ಚೆಂದ ಕಾಣುತ್ತೆ ಅಂತ ಹೇಳಿ ನಾನು ಇಲ್ಲೆಲ್ಲ ಜ್ಯುವೆಲರಿ ಎಲ್ಲ ಹಾಕಿ ನಿಮಗೆ ಇನ್ ಡೀಟೇಲಾಗಿ ತೋರಿಸ್ತಾ ಇಲ್ಲ. ಸೀರೆ ಉಡ್ಸೋದು ಹೇಳಿಬಿಟ್ರೆ ಜ್ಯುವೆಲರ್ಸ್ಗಳೆಲ್ಲ ನೀವೇ ಹಾಕ್ಕೊಳ್ತೀರಾ. ಸೊ ಎಡಭಾಗಕ್ಕೆ ಹಾಕ್ಕೊಬಿಟ್ಟು ಒಂದು ಪಿನ್ ಮಾಡ್ಕೊಳ್ಳಿ, ಚೆನ್ನಾಗೆ ಕಾಣೋ ಹಾಗೆ ಪಿನ್ ಮಾಡ್ಕೊಳ್ಳಿ. ಸೊ ಸೊಂಟಕ್ಕೂ ಅಷ್ಟೇ ದಾರ ಕಟ್ಟಿದ ನಂತರ ಸೆರಗು ಹಾಕಿದ ನಂತರ ಒಂದು ಸೊಂಟದ ಪಟ್ಟಿ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಸೊಂಟದ ಪಟ್ಟಿ, ಹಾಗೆ ಜ್ಯುವೆಲ್ಸು, ಕೈಗೆ ಬಳೆ, ಹಾಗೆ ಕೈಗಳನ್ನು ಸೀರೆ ಏನು ಹಾಕಿರ್ತೀವಿ, ಬ್ಲೌಸ್ ಏನು ಹಾಕಿರ್ತೀವಿ ಅಲ್ಲಿ ಹೊಲ್ಕೋಬೇಕಾಗತ್ತೆ. ನಾನಿಲ್ಲಿ ಹೊಲ್ದಿಲ್ಲ, ಸೀರೆಗೂ ಕೈಗೂ ಸೇರಿಸಿ ಹೊಲ್ದ್ಕೊಳ್ಳಿ, ಚೆನ್ನಾಗಾಗತ್ತೆ. ಸೊ ಪಿನ್ ಎಲ್ಲೆಲ್ಲಿ ಹಾಕಿದ್ದೀನಿ ಸೆರಗಿಗೆ, ಸೊ ಒಂದೇ ಲಾಸ್ಟ್ ಅಲ್ಲಿ ಬೆನ್ನ ಹತ್ರ ಒಂದು ಪಿನ್ ಹಾಕಿಬಿಟ್ಟು ನಾವು ಆ್ಯಕ್ಚುಲಿ ಸೀರೆ ನಾವು ಹೆಂಗೆ ಉಡ್ತೀವಿ ಅದೇ ಥರ. ಸೊ ಬೇರೆನೆಲ್ಲ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಸೊ ನಾವು ಹೇಗೆ ಸ್ಪ್ರೆಡ್ ಮಾಡ್ಕೊಳ್ತೀವಿ ಅದೇ ಥರ ಸ್ಪ್ರೆಡ್ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ ಸೀರೆ. ಸೊ ನಾ ಹೇಳ್ದಾಗೆ 6ರಿಂದ ಒಂದು 7 ನೆರಿಗೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ನಾನು ಈ ಕೆಳಗಡೆ ಕಳಸ ಏನಿಟ್ಟಿದ್ದೀನಿ, ಪಾತ್ರೆ ಇಟ್ಟಿದ್ದೀನಿ, ಅದಕ್ಕೆ ತಕ್ಕಂತೆ ಇನ್ನೊಂದು ಇಂಚು, ನಂದು ಇದು 9 ಇಂಚಿದೆ ಕಳಸ, 10 ಇಂಚಾದರೆ ಇನ್ನೂ ಚೆನ್ನಾಗಿ ಕಾಣುತ್ತೆ, ಇನ್ನೂ ಎತ್ತರವಾಗಿ ಕಾಣುತ್ತೆ. ಅಮ್ಮನವ್ರನ್ನ ಇದು ಸ್ಟ್ಯಾಂಡರ್ಡ್ ಸೈಜ್ ಅಂತ ಹೇಳ್ಬೋದು. ಸೊ ಇದಕ್ಕೂ ದೊಡ್ಡದಾಗಲೂ ಕೂರಿಸ್ಬಾರ್ದು, ಇದಕ್ಕೂ ಸಣ್ಣದಾಗೂ ಕೂರಿಸ್ಬಾರ್ದು. ಸೊ ಬೇಕಾದರೆ ನೆರಿಗೆ ಸ್ವಲ್ಪ ಉದ್ದ ಬಿಟ್ಕೊಂಡ್ರೆ ಸೊ ಫ್ರಂಟಿಗೂ ಬರುತ್ತೆ, ಇನ್ನೂ ಚೆನ್ನಾಗಿ ಕಾಣುತ್ತೆ. ಈಗೆಲ್ಲ ಉಡಿಸ್ತಾರಲ್ಲ ಆ ಥರ ಭರತನಾಟ್ಯ ಸ್ಟೈಲಲ್ಲಿ. ಸೊ ಇಷ್ಟೇ. ಸೊ ಎಷ್ಟು ನೀಟಾಗಿ ಬಂದಿದೆ ನೋಡ್ತಾ ಇರ್ಬೋದು ನೀವು. ಪ್ಲೇಟ್ ಇರುತ್ತಲ್ವ, ಏನು ಹೇಳ್ತೀರಾ ನೀವು, ಪ್ಲೇಟ್ಸ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಎಷ್ಟು ನೀಟಾಗಿ ಸ್ಪ್ರೆಡ್ ಮಾಡ್ತೀರಾ ಅದ್ರ ಮೇಲೆ. ಸೊ ಇದು ತುಂಬ ಸಿಂಪಲ್ಲಾಗಿ, ಯಾರು ಹೆಲ್ಪು ಬೇಡ ನಿಮಗೆ. ಸೊ 5 ನಿಮಿಷದಲ್ಲಿ ಸೀರೆ ಉಡಿಸ್ಬೋದು, ಉಲ್ಟಾನೂ ಆಗೋಲ್ಲ ಸೀದಾನೂ ಆಗೋಲ್ಲ. ಸೊ ಇದಕ್ಕೆ ಬೇಕಾದರೂ ನೀವು ಕಾಲು ಜೋಡಿಸ್ಕೋಬೋದು.
ನೆಕ್ಸ್ಟ್ ವೀಡಿಯೋದಲ್ಲಿ ಕಾಲು ಹೇಗೆ ಜೋಡಿಸೋದಂತ ನಾನು ಖಂಡಿತ ಹೇಳ್ತೀನಿ. ಸೊ ಈ ಥರ ರೆಡಿ ಮಾಡ್ಕೊಳ್ಳಿ. ನಿಮಗೆ ಹೇಗೆ ಬರುತ್ತೆ ಹಾಗೆ ಅಲಂಕಾರ ಮಾಡ್ಕೊಳ್ಳಿ. ಸೊ ತುಂಬ ಚೆನ್ನಾಗಿರುತ್ತೆ. ಸೊ ತುಂಬ ಸಿಂಪಲ್ಲಾಗಿ ಹೇಳ್ಕೊಟ್ಟಿದ್ದೀನಿ. ಹೋಪ್ಫುಲಿ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಸಿಗ್ತೀನಿ ಮತ್ತೊಂದು ವಿಡಿಯೋನಿಗೆ. ಥ್ಯಾಂಕ್ ಯು.